ನಮಸ್ಕಾರ, ಇದು ನಮ್ಮ ರಣಬೇರಿ ನ್ಯೂಸ್. ಕಾನೂನುಬಾಹಿರವಾಗಿ ಗೋಪಾಲ್ಪುರ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಗ್ರಾಮ ಪಂಚಾಯಿತಿ ಸಭಾ ನಿರ್ಣಯದ ವಿರುದ್ಧ 139 ಈ ಖಾತೆಯನ್ನು ಕಾನೂನುಬಾಹಿರವಾಗಿ ಮಾಡಿರುತ್ತಾರೆ ಎಂದು ಮತ್ತು ಮಂಡ್ಯ ನಗರಾಭಿವೃದ್ಧಿ ಪ್ರಾಧಿಕಾರದ ಆಯುಕ್ತರಿಂದ ಶ್ರೀ ವಜ್ರ ಇನ್ಫ್ರಾಸ್ಟ್ರಕ್ಚರ್ ಪ್ರೈವೇಟ್ ಲಿಮಿಟೆಡ್ಗೆ ಬಡಾವಣೆಯನ್ನು ಅಕ್ರಮವಾಗಿ ವಿನ್ಯಾಸದ ನಕ್ಷೆ ಅನುಮೋದನೆ ನೀಡಿದ್ದು, ಕಾನೂನು ಕ್ರಮ ಕೈಗೊಳ್ಳಲು ಪ್ರತಿಭಟನೆಯನ್ನು ಗೋಪಾಲ್ಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮತ್ತು ಸದಸ್ಯರ ನೇತೃತ್ವದಲ್ಲಿ ಜಿಲ್ಲಾ ಪಂಚಾಯತ್ ಕಚೇರಿ ಎದುರು ಹಮ್ಮಿಕೊಳ್ಳಲಾಗಿತ್ತು. ನಂತರ ಗೋಪಾಲ್ಪುರ ಮುಖಂಡರಾದ ಭಾನುಪ್ರಕಾಶ್ ರವರು ಜಿಲ್ಲಾ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಯಾದ ಶ್ರೀ ತನ್ವೀರ್ ಆಸಿಫ್ ಸೇಠ್ ರವರಿಗೆ ಪ್ರಕರಣದ ಕುರಿತು ಸವಿವರವಾಗಿ ಮಾಹಿತಿ ನೀಡಿದರು. ಗ್ರಾಮ ಪಂಚಾಯತ್ ರೈತರುಗಳೆಲ್ಲ ಕೇಸ್ ಹಾಕೊಳ್ಳೋರು ಸರ್. ರಸ್ತೆ ಮುಚ್ಚಿ ಹಳ್ಳ ಮಾಡೋರು, ಹಳ್ಳ ಮುಚ್ಚಿ ರಸ್ತೆ ಮಾಡೋರು ಅಂದ್ಬಿಟ್ಟು ಕೇಸ್ ಹಾಕೊಳ್ಳೋರು ಸರ್. ಮೂಡದಲ್ಲೂ ಅಕ್ರಮ ನಡೆದೈತೆ ಸರ್. ಮೂಡದಲ್ಲಿ ಏನು ಮಾಡೋರು 100% ಏಟಿ ಹಾಕಿ ಡೆವಲಪ್ಮೆಂಟ್ ಆಗ್ತದೆ, 100% ಯೂಸ್ ಮಾಡೋರು ಸರ್. ಹೌದು ಸರ್. ಮೂಡಲ್ಲಿ ಮಂಡ್ಯ ವಿಡಿಯೋರು ಅಷ್ಟೆಲ್ಲ ಹೇಳಿದ್ರು. ಹೌದು ಸರ್. ಈಗ ಹೋಗ್ಬಿಟ್ಟು 20 ದಿವಸ ಆದ್ರೂ ಬಗ್ಗೆ ನಾವು ಬರ್ಸಿದ್ದೀವಿ ಸರ್. ವಿಲೆ ಇಡಬೇಕು, ಇದನ್ನ ನಾವು ಸ್ಥಳ ಪರಿಶೀಲನೆ ಮಾಡಬೇಕು. ವಾಟರ್ ಟ್ಯಾಂಕ್ ಇಲ್ಲ, ನಾನು ನೋಡ್ಕೊಂಡು ಬಂದೆ ಸರ್. ವಿರುದ್ಧ ಕ್ರಮ ತಗೋಬೇಕು. ಆಯ್ತು ಸರ್. ಇವಾಗ ಮತ್ತೆ ಕುಂದುಕರ ಪ್ರಾಧಿಕಾರದ ರೈತರಿಗೆ ನೀವು ವರದಿ ಕೊಡಬೇಕು ಅಂತ ಆಗೋರು ಸರ್. ಕೊಡ್ತೀನಿ ಸರ್. ನಾನು 33 ವರ್ಷ ಆಯ್ತು. ನನಗೆ 30 ವರ್ಷ ನಾನು ಊರಲ್ಲಿದ್ದೀನಿ. ನಂದು 2 ಫೀಟ್ ಸೈಟ್ ಇತ್ತು. ನಾನು ರಸ್ತೆಗೆ ಅಂದ್ಬಿಟ್ಟು 6 ಅಡಿ ಇಂಟು 70 ರಸ್ತೆ ಬಿಟ್ಕೊಟ್ಟಿದ್ದೀನಿ. ಬಾಕಿದ ಖಾತೆ ಮಾಡಿ ಅಂದ್ರೆ ಖಾತೆ ಮಾಡಿಲ್ಲ. ಬಿಟ್ಕೊಟ್ಟು ನಾನು ಖಾತೆ ಮಾಡಿಲ್ಲ. ಇದು ಪ್ರಾಧಿಕಾರದಲ್ಲೇ ಇಲ್ಲ, ನಾನು ಮಾಡೋದೇ ಇಲ್ಲ ಅಂತ ಇದೇ PDO ಮೇಡಮ್ ಹೇಳಿದ್ರು. ನಾನು ಫ್ರೀಯಾಗಿ ಬಿಟ್ಕೊಟ್ಟಿದ್ದೀನಿ, ರಸ್ತೆಗೆ ಮಾಡ್ಕೊಟ್ಟಿಲ್ಲ. ಕೊನೆಗೆ ಗ್ರ್ಯಾಂಟ್ ತಗೊಂಡೇ ಮಾಡಬೇಕು ಅಂತ ಗ್ರ್ಯಾಂಟ್ ತಗೊಂಡು ನಾನು ಖಾತೆ ಕೊಡ್ಸ್ಕೊಂಡಿದ್ದೀನಿ. ಅಂಥದ್ರಲ್ಲಿ ಇದು ಹೆಂಗೆ ಸರ್ ಮಾಡ್ತೀವಿ ಎಲ್ಲ ನೋಡಬೇಕು. ಈಗ ನಿನ್ನೆ ಕೊಟ್ಟಿದ್ದಾರೆ, ನನಗೆ ಒಂದು ದಿವಸ ಹಿಂದೆ ಕೊಟ್ಟಿದ್ದಾರೆ. ಬಂದಿದೆ. ಡೆಫಿನೆಟ್ಲಿ ಇದನ್ನು ನಾನು ನಿಯಮಾನುಸಾರವಾಗಿ ನೋಡಿಕೊಂಡು ಕಾನೂನು ರೀತಿಗೆ ಸರ್. ಡೀಸೆಂಟ್ ರೋಡ್ ಮೇಲೆ ಖಾತೆ ಮಾಡ್ಬೋದು ಸರ್. ಅಕ್ರಮ ಆಗಿದ್ರು ಡೀಸೆಂಟ್ ರೋಡಾಗಿ ಖಾತೆ ಮಾಡಿದ್ದೀನಿ ನಾನು ಅಂತ ಹೇಳ್ತಾರೆ. ನೋಡಬೇಕು. ಓಕೆ ಸರ್. ನಂತರ ಮಾತನಾಡಿದ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆಯಾದ ಶ್ರೀಮತಿ ಸುನೀತಾ ರವರು ಪ್ರಕರಣದ ವಿರುದ್ಧ ಜಿಲ್ಲಾ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಗಳಾದ ತನ್ವೀರ್ ಶೇಖ್ ಆಸಿಫ್ ರವರಿಗೆ ಮಾಹಿತಿ ನೀಡಿದರು. 19 ಖಾತೆ, ಒಂದು ಖಾತೆ ಮಾಡಬೇಕು ಅಂದರೆ ಒಂದು ವಾರ ಅನಿಸ್ತಾರೆ ಜನಗಳನ್ನ. ಒಂದು ನಾವು ಕೊಟ್ಟಿದ್ದ ಖಾತೆನೇ ಹೆಚ್ಚು ಕಮ್ಮಿ ಒಂದು 20 ದಿವಸದ ಮೇಲೆ ಮಾಡಿದ್ದಾರೆ. ಆದರೆ ಅದೇ 139 ಖಾತೆನ ಅವರು ಒಂದು 14 ದಿವಸದೊಳಗಡೆ ಮಾಡಿ ಮುಗಿಸಿದ್ದಾರೆ ಅಂದರೆ ಯಾವ ಥರ ಇದೆ ಪಂಚಾಯತಿ ವ್ಯವಸ್ಥೆ ನೋಡಿ. ನಮ್ಮನ್ನು ಜನಪ್ರತಿನಿಧಿಗಳು ಆಯ್ಕೆ ಮಾಡಿ ಕಳಿಸಿ ಇವತ್ತೆಲ್ಲರೂ ಬೈತಿದ್ದಾರೆ. ನೀವು ಮೇಡಮ್ ಜೊತೆ ಸಾಮೀಲಾಗಿದ್ದೀರಾ, ನೀವೇನಾದರೂ ಕೈ ಜೋಡಿಸಿದ್ದೀರಾ, ಹೆಂಗೆ ಮಾಡಿದ್ರಿ? ಇಷ್ಟೊಂದು ವಾಟರ್ ಟ್ಯಾಂಕ್ ಇಲ್ಲ, ಮೇಯ್ನ್ ಕುಡಿಯೋ ನೀರು ಸರಬರಾಜಿಲ್ಲ, ಅಲ್ಲಿ ವಾಟರ್ ಟ್ಯಾಂಕ್ ಮಾಡಿಲ್ಲ. ಸ್ಥಳ ಪರಿಶೀಲನೆ ಮಾಡಿದ್ದೀರಾ? ತೋರಿಸಿ, ಫೋಟೋ ತೋರಿಸಿ. ನನಗೆ ಬಂದು ಹಲವು ಜನ ಫೋನ್ ಮುಖಾಂತರ ಮತ್ತು ಮನೆ ಹತ್ರ ಬಂದು ಗಲಾಟೆ ಮಾಡಿದ್ರು. ಅದಕ್ಕೋಸ್ಕರ ನಾನು ಈ ಹೋರಾಟನ ಮುಂದುವರಿಸಿದ್ದೀನಿ. 139 ಖಾತೆ ನಮ್ಮ ಪಂಚಾಯತಿ ಗ್ರೂಪ್ನಲ್ಲಿ, ಅಂದರೆ ನಮ್ಮ 7 ಜನ ಮೆಂಬರ್ಗಳನ್ನ ನೆಗ್ಲೆಕ್ಟ್ ಮಾಡಿ ಅವರು ಮಾಡೋದ್ರಿಂದ ಅದನ್ನು ರದ್ದುಪಡಿಸಬೇಕು. ವನಿತಾ ರಾಜೇಶ್ವರಿ ಅವರು ನಮಗೆ ವಿರುದ್ಧವಾಗಿ ನಡ್ಕೊಂಡಿರೋದ್ರಿಂದ ಅವ್ರನ್ನ ಸಸ್ಪೆಂಡ್ ಮಾಡಲೇಬೇಕು. ಇದೆರಡೇ ನಾವು ನಿಮ್ಮಲ್ಲಿ ಕೇಳ್ಕೊಳ್ಳೋದು. ನಮಗೆ ಖಾತೆನ ರದ್ದುಪಡಿಸಲೇಬೇಕು. ಯಾಕೆಂದರೆ ಇದನ್ನ ಇವತ್ತು ರದ್ದುಪಡಿಸಿಲ್ಲ ಅಂದರೆ ನಾಳೆ ಇನ್ನೊಂದು ಲೇಔಟ್ ಆಗುತ್ತೆ ಪಕ್ಕದಲ್ಲಿ. ಅದಕ್ಕೆ ಒಬ್ಬ ಮೆಂಬರು ಕೂಡ ಸೇರ್ಕೊಂಡಿದ್ದಾರೆ, ನಮ್ಮದು ಲೇಔಟ್ ಇದೆ ಅದನ್ನು ಮಾಡಿಸ್ಕೋಬೇಕು ಅಂತ. ಇದೇ ರೀತಿ ಕಾನೂನು ಉಲ್ಲಂಘನೆಯಾಗಿ ನಡೆಯುವಂಥ ಕಾರ್ಯಕ್ಕೆ ಯಾರೂ ಕೈ ಜೋಡಿಸೋದು ಬೇಡ. ನಾವು ಕೇಳ್ತಾ ಇರೋದೊಂದೇ, ನಮ್ಮನ್ನು ಬೋರ್ಡ್ ಕಮಿಟಿನ ಮೀರಿ ಅವರು ಮಾಡ್ಬೋದಾ? ನಮ್ಮನ್ನು ಬಿಟ್ಟು ಒಬ್ಬರು ಅಧಿಕಾರಿ ಇದನ್ನು ಖಾತೆ ಮಾಡ್ಬೋದಾ ಅಂತ ಇದ್ದರೆ ನಾವು ಅದಕ್ಕೆ ತಲೆ ಬಾಗ್ತೀವಿ. ಇಲ್ಲ ಕಮಿಟಿನೇ ಅದಕ್ಕೆ ಅಧ್ಯಕ್ಷರಿಗೆ ಮೆಂಬರ್ಗಳೇ ಅದಕ್ಕೆ ಉತ್ತರ ಕೊಡಬೇಕು ಅಂದರೆ ನಾವು ಕೊಡ್ತೀವಿ. ಇದನ್ನು ರದ್ದುಪಡಿಸಲೇಬೇಕು. ಅನಿತಾ ರಾಜೇಶ್ವರಿ ಅವ್ರನ್ನ ಇದು ಮಾಡಿ ಮೊದಲೇ ಕೊಟ್ಟಿದ್ದೀವಿ. ಅವ್ರು ಹೇಳಿದ್ರು ನಿಮ್ದೇನಿದೆ ನೀವು ನೋಡ್ಕೊಳ್ಳಿ, ನಮ್ದೇನಿದೆ ನಾವು ಮಾಡಿದ್ದೀವಿ, ನಿಮ್ದೇನಿದೆ ನೀವು ಮಾಡ್ಕೊಳ್ಳಿ ಅಂದಿದ್ದಾರೆ. ಅದಕ್ಕೆ ನಾವು ಹೋರಾಟ ಮುಂದುವರಿಸ್ತಾ ಇದ್ದೀವಿ. ಕೇಸ್ ಇದ್ರು ಮಾಡಬೇಡಿ ಅಂದ್ರೆ ಹೇಳಿ. ಅದ್ರ ಮೇಲೆ ಕೇಸು ಇದೆ, ಚಿಕ್ಕಮಂಡ್ಯದಿಂದ ಕೇಸು ಇದೆ. ಈ ಪ್ರತಿಭಟನೆಯಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ HS ಸವಿತಾ, ಉಪಾಧ್ಯಕ್ಷರಾದ ಕೆಂಪಾಚಾರಿ KR, ಸದಸ್ಯರುಗಳಾದ ಪುಟ್ಟಮ್ಮ, ಸುಧಾ, ನಾಗರಾಜ್, ಜ್ಯೋತಿ, ಚಿಕ್ಕಬೋರಯ್ಯ, ಮುಖಂಡರಾದ ಭಾನುಪ್ರಕಾಶ್ ಮತ್ತು ಇತರರು ಹಾಜರಿದ್ದರು.